ಅರಿವನು ಅರಿಯಿತು ಪ್ರಾಣ, ಕುರುಹು ದೊರೆಯಿತು ದೇಹ, ಅರಿವನು ಅರಿಯಿತು ಪ್ರಾಣ. ಹರುವಾಗಿ ಹೋಯ್ತು ಭವಪಾಶ, ಹರುವಾಗಿ ಹೋಯ್ತು ಭವಪಾಶ ಮುಕ್ತಿಯ ಇರುವು ನಿರವಯವು ಸರ್ವಜ್ಞ, ಇರುವು ನಿರವಯವು ಸರ್ವಜ್ಞ. ಓಂ ಶ್ರೀ ಗುರು ಬಸವಲಿಂಗಾಯ. ಸರ್ವರಿಗೂ ಶರಣು ಶರಣಾರ್ಥಿ. ನಡೆಯುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಸುಡುವಗ್ನಿ ಒಂದೇ ಇರುತ್ತಿರಲು ಕುಲಗೋತ್ರ ನಡುವೆ ಎತ್ತಣದು ಸರ್ವಜ್ಞ. ಯಾತರದು ಹೂವೇನು ನಾತರದು ಸಾಲದೆ, ಜಾತಿ ವಿಜಾತಿ ಎನಬೇಡ ದೇವನೊಲಿದಾತನೇ ಜಾತ ಸರ್ವಜ್ಞ. ಕೂಳಿಂದ ಕುಲ ಬೆಳೆದು ಬಾಳಿಂದ ಬಲ ಬೆಳೆದು, ಕೂಳು ನೀರುಗಳಳಿದರಿ ಕುಲ ಜಾತಿ ಕೇಳಬೇಡೆಂದ ಸರ್ವಜ್ಞ. ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ, ಜಾತಿ ವಿಜಾತಿ ಎನಬೇಡ ದೇವನೊಲಿದಾತನೇ ಜಾತ ಸರ್ವಜ್ಞ. ಇವೆಲ್ಲ ಸರ್ವಜ್ಞನ ಅದ್ಭುತವಾದ ವಚನಗಳು. ಜಾತಿ ಪದ್ಧತಿ ಎನ್ನುವಂತಹದ್ದು ತುಂಬಾ ಕಡಿಮೆ ಆಗಿದೆ ಇವಾಗ. ಸಂವಿಧಾನ ಕೊಟ್ಟ ರಕ್ಷಣೆ, ವಿದ್ಯಾಭ್ಯಾಸ ಮತ್ತು ಆಧುನಿಕ ಸೌಲಭ್ಯಗಳ ಬಳಕೆ ಮತ್ತು ಜನರಲ್ಲಿ ವಿಶಾಲ ಮನೋಭಾವನೆ ಹೆಚ್ಚಾಗ್ತಾ ಜಾತಿ ಪದ್ಧತಿ ಕಡಿಮೆ ಆಗಿದೆ. ಇನ್ನೂ ಹೃದಯಪೂರ್ವಕವಾಗಿ ಜಾತಿಯನ್ನು ಬಿಡಬೇಕು. ಇದು ಕೇವಲ ಅನಿವಾರ್ಯತೆಯಿಂದ ಬಿಡೋದು ಬೇರೆ, ಆದರೆ ಹೃದಯಕ್ಕೆ ಒಪ್ಪಿ ಬಿಡೋಂಥದ್ದು ಬೇರೆ. ಸರ್ವಜ್ಞ ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮ ಪ್ರಭುಗಳು ಇವರೆಲ್ಲ ಹೃದಯಕ್ಕೆ ಒಪ್ಪಿ ಬಿಟ್ಟಂತಹವರು, ಜಾತಿ ಪದ್ಧತಿಯನ್ನು ತೊಡೆದಾಕ ಅದರ ವಿರುದ್ಧ ಹೋರಾಟ ಮಾಡಿದಂತಹವರು. ನೋಡಿ ಏನು ಅದ್ಭುತವಾಗಿ ಹೇಳ್ತಾನೆ ಸರ್ವಜ್ಞ. ಕೂಳಿಂದ ಕುಲ ಬೆಳೆದು ಬಾಳಿಂದ ಬಲ ಬೆಳೆದು, ಕುಲಗಳು, ಧರ್ಮಗಳು, ಜಾತಿಗಳು ಯಾವುದೇ ಬೆಳಿಬೇಕಾದ್ರೂ ಆಹಾರ ಬೇಕಲ್ಲ. ಆಹಾರ ಇಲ್ಲದೆ ಏನೂ ನಡೆಯಲ್ಲ. ಕೂಳಿಂದ ಕುಲ ಬೆಳೆದು ಬಾಳಿಂದ ಬಲ ಬೆಳೆದು, ಬಾಳು ಯಾರು ಚೆನ್ನಾಗಿ ಬದುಕ್ತಾರೆ, ಯಾರು ಒಳ್ಳೆ ಬಾಳ್ತಾರೆ, ಅವರ ಬದುಕು ಬಲಶಾಲಿಯಾಗಿರುತ್ತೆ, ಅವರಿಗೆ ಬೆಂಬಲ ಜಾಸ್ತಿ ಸಿಗುತ್ತೆ. ಕೂಳಿಂದ ಕುಲ ಬೆಳೆದು ಬಾಳಿಂದ ಬಲ ಬೆಳೆದು, ಕೂಳು ನೀರುಗಳಳಿದೆ ಹರೆ ಕುಲ ಜಾತಿ ಕೇಳಬೇಡೆಂದ ಸರ್ವಜ್ಞ. ಕೂಳೆ ಸಿಗ್ತಾ ಇಲ್ಲ, ನೀರು ಸಿಗ್ತಾ ಇಲ್ಲ ಕುಡಿಯೋದಕ್ಕೆ. ಅವಾಗ ಯಾವ ನೀರು ಸಿಗ್ತದೋ ಅದನ್ನ ಕುಡಿದು ಬಿಡ್ತಾರ ಅಲ್ವಾ? ಅವಾಗೇನ್ ಪಾದೋದಕ ತೀರ್ಥ ಅಥವಾ ಬೋರ್ವೆಲ್ ತೊಳೆಯೋದು, ನಲ್ಲಿ ಪೈಪ್ ತೊಳೆಯೋದು. ಕೆಲವು ನೀರ್ ಹಿಡ್ಕೊಂಡು ಹೋಗುವಾಗ ಯಾರಾದ್ರೂ ಕೆಳಜಾತಿಯವ್ರು ಏನಾದ್ರು ಕೊಡ ಇಟ್ಟು ತುಂಬ್ಕೊಂಡು ಹೋಗಿದ್ರಂದ್ರೆ, ಅಥವಾ ತುಂಬ್ಕೊಂಡೆ ಅವ್ರು ಯಾರೇ ಬಿಟ್ಟು ತುಂಬ್ಕೊಂಡಿರ್ಲಿ, ಕೆಲವು ಜಾತಿವಾದಿಗಳು ನಲ್ಲಿ ಹತ್ರ ಹೋದಾಗ್ಲೂ ಅದನ್ನ ಸ್ವಲ್ಪ ಹಿಂಗ್ ತೊಳಿತಿರ್ತಾರೆ. ಹೌದು, ಇಲ್ಲಿ ತೊಳಿತೀರಾ ಅಥವಾ ಇಲ್ಲಿ ತೊಳಿಬಹುದು, ಅಲ್ಲಿ ಬಿಡೋರು ನೀರ್ ಬಿಡೋರು ಗೊತ್ತಾಯ್ತ.
ಅದಕ್ಕೋಸ್ಕರ ಯಾವ ಕುಲ ಜಾತಿಯ ಭೇದವನ್ನು ಮಾಡಬೇಡಿ. ಶುಚಿತ್ವ ಇರಲಿ, ಶುಚಿತ್ವ ಒಳ್ಳೇದು, ಶುಚಿತ್ವ ಬೆಳೆಸ್ಕೊಳ್ಳೇಬೇಕು. ಯಾವ ಜನಾಂಗದವರೇ ಇರಲಿ, ಶುಚಿತ್ವ ಇಲ್ಲದೆ ಹೋದ್ರೆ ಅವ್ರ ಆರೋಗ್ಯ ಚೆನ್ನಾಗಿರಲ್ಲ. ಅಥವಾ ಬಹಿರಂಗದ ಶುಚಿತ್ವ ಯಾರಿಗಿರಲ್ಲ ಅವ್ರಿಗೆ ಅಂತರಂಗದಲ್ಲೂ ಶುಚಿತ್ವ ಕಡಿಮೆ ಅಂತಾನೆ ತಿಳ್ಕೊಬೇಕು ನಾವು. ಅಂತರಂಗದಲ್ಲಿ ಶುಚಿತ್ವ ಅಳವಡ್ತಾ ಹೋದ್ರೆ ಬಹಿರಂಗದ ಶುಚಿತ್ವನ ಬಿಡಕ್ ಆಗದೇ ಇಲ್ಲ. ಆದ್ರಿಂದ ಆ ಸ್ವಚ್ಛತೆ ಕಡೆಗೆ ಗಮನ ಹರಿಸೋಣ, ಆದ್ರೆ ಜಾತಿ ಭೇದವನ್ನ ಮಾಡಬಾರ್ದು. ಕುಡಿಯುವುದೊಂದೇ ನೀರು, ನಡೆಯುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಸುಡುವಗ್ನಿ ಒಂದೇ ಇರುತ್ತಿರಲು ಕುಲಗೋತ್ರ ನಡುವೆ ಎತ್ತಣದು ಸರ್ವಜ್ಞ. ಎಂಥ ಅದ್ಭುತವಾದ ಪ್ರಾಸ ಮತ್ತು ಎಂಥ ಸತ್ಯ. ಭೂಮಿ ನಡಿಬೇಕಾದ್ರೆ ಇವರು ಇಂಥ ಜಾತಿಯವ್ರಿಗೆ ಬೇರೆ ನಡೆಯೋದಕ್ಕೆ ಭೂಮಿ, ಅವ್ರಿಗೆ ಸ್ವಲ್ಪ ಎತ್ತರದ್ದು ಅಥವಾ ಇವರಿಗೆ ತಗ್ಗಿಂದಂಗಿಲ್ಲ. ಏನು ರಸ್ತೆ ಸ್ವಚ್ಛ ಇಡ್ಬೋದು ಅಥವಾ ಅಸ್ವಚ್ಛ ಇಡ್ಬೋದು ಇಷ್ಟೇ, ಆದ್ರೆ ಎಲ್ಲರೂ ನಡೀತಕ್ಕಂಥದ್ದು ಒಂದೇ ಭೂಮಿ, ಕುಡಿಯೋದೊಂದೇ ನೀರು, ಸುಡುವಗ್ನಿ. ಪಂಚಭೂತಗಳೆಲ್ಲ ಸಮವಾಗಿರುವಾಗ ಕುಲಗೋತ್ರಗಳು ಎಲ್ಲಿದಪ್ಪ ಅಂತ ಕೇಳ್ತಾನೆ. ಯಾತರದು ಹೂವೇನು ನಾ ತರದು ಸಾಲದೆ, ಜಾತಿ ವಿಜಾತಿ ಎನಬೇಡ ದೇವನೊಲಿದಾತನೇ ಜಾತ ಸರ್ವಜ್ಞಾನ. ಹೂವಿಗೆ ಪರಿಮಳವೇ ಮುಖ್ಯ. ಹಾಗೆ ಒಬ್ಬ ವ್ಯಕ್ತಿಗೆ ಜ್ಞಾನದ ಪರಿಮಳ, ಸದ್ಗುಣದ ಪರಿಮಳ ಇದ್ರೆ ಅವನಿಗೆ ಗೌರವ ಸಿಗುತ್ತೆ ಜಗತ್ತಿನಲ್ಲಿ, ಅವನ ಜಾತಿಯಿಂದ ಅಲ್ಲ. ಹೀಗೆ ಜಾತಿ ಪದ್ಧತಿಯನ್ನ ಪ್ರಬಲವಾಗಿ ಖಂಡಿಸಿ ದೇವನೊಲಿದಾತನೇ ಜಾತ ಸರ್ವಜ್ಞ. ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ, ಜಾತಿ ವಿಜಾತಿ ಎನಬೇಡ ದೇವನೊಲಿದಾತನೇ ಜಾತ ಸರ್ವಜ್ಞ. ಯಾರಿಗೆ ಪರಮಾತ್ಮನ ಕೃಪೆ ಆಗಿದೆಯೋ ಅವನೇ ನಿಜವಾದ ಜಾತ. ಜಾತ ಅಂದ್ರೆ ಹುಟ್ಟಿದವನು, ಪರಮಾತ್ಮನ ದೃಷ್ಟಿ ಕೃಪೆಯನ್ನು ಪಡ್ಕೊಂಡವನು. ಇನ್ನೆಲ್ಲ ಬದುಕಿದ್ದು ಸತ್ತ ಹಾಗೆ. ಯಾರು ಅಜ್ಞಾನ, ಅಹಂಕಾರ, ಅಸತ್ಯ ನಡೆನುಡಿಗಳಲ್ಲಿ ಬಾಳ್ತಕ್ಕಂಥವ್ರು ಬದುಕಿದ್ದು ಸತ್ತ ಹಾಗೆ. ಯಾರು ಸತ್ಯ ಮಾರ್ಗದಲ್ಲಿ ನಡೆದು ಜಾತಿ ರಹಿತವಾಗಿ ಬದುಕ್ತಿರೋ ಅವರ ಬದುಕು ಪರಮಾತ್ಮನ ಕೃಪೆಯನ್ನ ಪಡ್ಕೊಂಡ ಹಾಗೆ ಎನ್ನುವ ಮಾತನ್ನ ಹೇಳ್ತಾನೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.